ನಮಸ್ಕಾರ ವೀಕ್ಷಕರೇ, ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಒಬ್ಬ ಖ್ಯಾತ ಕಲಾವಿದರು, ಚಿತ್ರ ಕಲೆಗಾರರು ಅಮೀನ್ ರೂಗಿ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಅವ್ರನ್ನ ಕರೆಸಿ ಅವರ ಭಾವನೆಗಳನ್ನು ಮತ್ತು ಅವರ ನಡವಳಿಕೆಗಳನ್ನು, ಅವರ ಚಿತ್ರಕಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ನಮ್ಮ ಈ ಪಿ ನ್ಯೂಸ್ ವಾಹಿನಿಯ ಸ್ಟುಡಿಯೋಕ್ಕೆ ಅವ್ರನ್ನ ಕರೆಸಿದ್ದೀವಿ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೀನಿ. ಅದರಂತೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಮುಖ್ಯ ಅತಿಥಿಗಳು ಶ್ರೀಮತಿ ಸುನಂದ ಬಿಜಾಪುರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ಏನಿಲ್ಲಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನ ಕಲಾವಿದರಿದ್ದು ಅಂತಹ ಕಲಾವಿದರಿಗೆ ಸರಿಯಾದ ಸ್ಥಾನಮಾನಗಳಿಲ್ಲ. ಅದೇ ರೀತಿ ಯಾವುದೇ ತರ ಮುಖ್ಯ ವಾಹಿನಿಗೆ ತರುವಂತ ಕೆಲಸ ಯಾರೂ ಕೂಡ ಮಾಡ್ತಾ ಇಲ್ಲ. ಅದರಂತೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ಅನೇಕ ಜಿಲ್ಲೆಗಳಲ್ಲಿ ಚಿತ್ರಕಲೆಗಳನ್ನು ಬಿಡಿಸುತ್ತಾ ಖ್ಯಾತಿಯನ್ನು ಪಡೆದಿರುವ ಅಮೀನ್ ರೂಗಿ ಅವರಿಗೆ ನಮ್ಮ ಸಂದರ್ಶನದ ಮುಖಾಂತರ ಇಡೀ ನಮ್ಮ ರಾಜ್ಯಕ್ಕೆ ನಾವು ಅಲ್ಲದೆ ನಮ್ಮ ದೇಶಕ್ಕೆ ಇಂತಹ ಕಲಾವಿದರನ್ನ ಪರಿಚಯ ಮಾಡಕ್ಕೆ ಇವತ್ತೊಂದು ಸಂದರ್ಶನವನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಅವರಿಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮೂರ ಯಾವ್ದ್ರಿ ಸರ್? ನಮ್ಮೂರು ಶಿವಣಗಿ ಶಿವಣಗಿ ಸರ್, ಬಿಜಾಪುರ ತಾಲೂಕು. ಹೌದೇನು ಸರ್? ಯಾವ ಊರಲ್ಲಿರೋದು ಸರ್ ನೀವು? ನಾವು ಈಗ ಸದ್ಯ ಇಲ್ಲೇ ಯೋಗಾಪುರ ಕಾಲನಿಯಲ್ಲಿ ಇದ್ದೀವಿ. ಹೌದೇನು ಸರ್? ಇಲ್ಲೇ ಬಾಳಿಸ್ತೇವೆ ನಾವು. ಹೌದೇನು ಸರ್? ಇಲ್ಲೇ ವರ್ಕ್ ಮಾಡ್ಕೊತಾ ಇದ್ದೀವಿ. ಈಗ ನೀವು ಸ್ಥಾನಿಕರಿದ್ದೀರಿ ಸರ್. ಹೌದು. ಈಗಾಗಲೇ ನಾವು ನೋಡಿದಂಗೆ ಸುಮಾರು ಚಿತ್ರಕಲೆಗಳು ಅಂತರಂತರ ವಿಜಯಪುರ ಜಿಲ್ಲೆಯಲ್ಲಿ ಬೇಡ ಸ್ಥಳೀಯವಾಗಿ ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಹ ಅವರ ವೃತ್ತದಲ್ಲಿ ಕೂಡ ತೆಗೆದಿದ್ದೀರಿ. ಆಮೇಲೆ ಸಂಗೊಳ್ಳಿ ರಾಯಣ್ಣ ತೆಗೆದಿದ್ದೀರಿ. ಆಮೇಲೆ ಇದಲ್ಲದೆ ನಿಮಗೆ ವಿವಿಧ ಪ್ರಶಸ್ತಿಗಳು ಕೂಡ ದೊರಕಿದಾವ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದದ. ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಹೋದ ವರ್ಷನೂ ಅಚ್ಚಿ ವರ್ಷನೂ ಉಸ್ತುವಾರಿ ಹಾಗೂ ಜಿಲ್ಲಾಡಳಿತದಿಂದ ನಿಮಗೆ ಪ್ರಶಸ್ತಿ ಸಿಕ್ಕ. ಇಲ್ಲಿವರೆಗೆ ತಮ್ಮನ್ನು ಗುರುತಿಸುವಂತ ಕೆಲಸ ಯಾವ ರಾಜ್ಯ ಸರ್ಕಾರ ಮಾಡೋದೇನು? ಇವತ್ತಿನವರೆಗೆ ಯಾವಾದ್ರೂ ರಾಜ್ಯ ಸರ್ಕಾರದಿಂದ ಏನಾದ್ರೂ ಅನುದಾನ ಸಿಕ್ಕಿಲ್ಲ? ಬರೀ ಅದು ಪ್ರಶಸ್ತಿ ಕೊಟ್ಟಾಗ ಒಂದು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಬಂದದ. ಆಮೇಲೆ ಸರ್ಕಾರದಿಂದ ಯಾವುದೇ ನಮ್ಗೆ ಸಹಾಯ ಸೌಲಭ್ಯ ಏನೂ ಇಲ್ಲ ಸರ್. ನಿಮ್ಮಂತವ್ರೆ ನಮ್ಗೆ ಬೆಳೆಸ್ಯಾರ. ನೀವು ಮೇನ್ ಆಗಿ ಹೇಳ್ಬೇಕಂದ್ರೆ ಮೇಡಮ್, ಅವ್ರು ನಮ್ಗೆ ಕರೆಸಿ ಮೊದಲು ಸಂದರ್ಶನ ಮಾಡಿದ್ರು. ನನಗೆ ತುಂಬಾ ಉಪಯುಕ್ತ ಆಯ್ತು. ಅದು ನೋಡಿ ನಮ್ಗೆ ಕೆಲವೊಂದ್ ಕಡೆ ಕೆಲಸಗಳು ಬಂದು ತುಂಬಾ ಹೈಲೈಟ್ ಮಾಡಿದ್ರು. ನಾವು ಏನಾದ್ರೂ ಬೆಳಕಿಗೆ ಬರ್ಬೇಕಂದ್ರೆ ನಿಮ್ಮ ವಾಹಿನಿಗಳ ಮುಖಾಂತರ ನಾವು ಬೆಳಕಿಗೆ ಬರೋದು, ಇಲ್ಲಾಂದ್ರೆ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪತ್ರಿಕೋದ್ಯಮದವರು, ಈ ಮೀಡಿಯಾದವರು ಬಂದ ಮೇಲೆ ನಾವು ಬೆಳಕಿಗೆ ಬರ್ತೀವಿ. ಅದರಿಂದ ನಮಗೂ ಪ್ರಯೋಜನ ಆಗ್ಯದ. ಹೀಗಾಗಿ ನಾವು ಹಲವಾರು ಕಡೆ ಕೆಲಸ ಮಾಡಿದ್ದೀವಿ ಮೇಡಮ್, ನೀವು ನೋಡಿರ್ಬೋದು. ಈ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮಾನ್ಯ, ಕನ್ನಡ ಉರ್ದು ಶಾಲೆಗಳಿಗೆ, ಮರಾಠಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ, ರಾಷ್ಟ್ರ ನಾಯಕರ ಪೇಂಟಿಂಗ್ ಬರೀತಾರೆ. ವಯಸ್ಸೆಷ್ಟು? 60 ವರ್ಷ. ಇಲ್ಲಿವರೆಗೆ ಕಾರ್ಮಿಕ ಇಲಾಖೆಯಿಂದ ಏನಾದರೂ ಪೇಂಟರ್ ಏನೂ ಬಂದಿಲ್ಲ. ನನಗ ಇಬ್ಬರು ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಕ್ಳು ಮದುವೆ ಆಗ ಸರ್. ಮಾಡಬೇಕು. ಚಿತ್ರಕಲೆ ಹೊರತುಪಡಿಸಿ ಮತ್ತೇನಾದ್ರೂ ಮಾಡ್ತೀರಿ ಸೈಡ್? ಮತ್ತೆ ಏನಿಲ್ಲ ಸರ್, ಇದ್ರ ಮೇಲೆ ಬರ್ತದೆ. ಎಷ್ಟು ವರ್ಷದಿಂದ ಚಿತ್ರಕಲಾ ನಾನು ಮಾಡ್ತೇವೆ? ಹೌದು ಮೇಡಮ್, ಇದು ನಾನು ಮ್ಯಾಟ್ರಿಕ್ ಆದ ನಂತರ ಇದು ಮಾಡ್ತಾ ಇದ್ದೀನಿ. 40 ವರ್ಷ ಸರ್ವಿಸ್ ನಂದು ಇದ್ರಾಗ. ಇಷ್ಟಾದ್ರೂ ನಿಮ್ದು ಯಾವ್ದು ಗೌರ್ಮೆಂಟ್ ಸೊಲ್ಯೂಷನ್ ಯಾವ್ದು ಕೊಟ್ಟಿಲ್ಲ ಸರ್? ಇಲ್ಲ ಮೇಡಮ್, ಬಂದಿಲ್ಲ. ಯಾವುದೂ ಸೌಲಭ್ಯಗಳು ಬಂದಿಲ್ಲ. ಬರೀ ಪ್ರಶಸ್ತಿಗಳು ಕೊಟ್ಟವ್ರ. ವಿಶೇಷವಾಗಿ ಎಲ್ಲಾ ಜಿಲ್ಲೆ ಒಳಗೆ ನಮಗೆ ಕರೆಸಿ ನಮಗೆ ಎಲ್ಲಾ ಕಡೆ ಮಾನ ಮರ್ಯಾದೆ ಮಾಡಿ ಸನ್ಮಾನ ಮಾಡಿ ಒಂದು ಪ್ರಶಸ್ತಿನೂ ಕೊಟ್ಟವ್ರ. ಸಂಘ ಸಂಸ್ಥೆಗಳು, ಸ್ಕೂಲ್ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಇರ್ತಾವ್ರಿ, ಅವರು ನಮ್ಗೆ ವೇದಿಕೆ ಮೇಲೆ ಕರೆದು ನಮ್ಮ ಬಗ್ಗೆ ಹೇಳಿ ಒಂದು ಸನ್ಮಾನ ಮಾಡ್ಯಾಕ್ತಾರೆ. ಪ್ರಶಸ್ತಿಗಳು ಕೊಟ್ಟವ್ರ. ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಕೊಡಗು, ಮಂಡ್ಯ, ಮೊನ್ನೆ ಹೊಸಪೇಟೆ, ಇಲ್ಲಿ ಬಿಜಾಪುರ ಸುತ್ತಮುತ್ತ ತಾಲೂಕುಗಳಿಗೆ ಕರೆಸಿ ಮೊನ್ನೆ ಸಿಂದಗಿಯಲ್ಲಿ ML ಅವರು ಮಾಡ್ಯಾರ, ಅಶೋಕ್ ಮಂಗೋಳಿ ಅಂತೇಳಿ. ಅಲ್ಲೊಂದು ದೊಡ್ಡ ಬೋರ್ಡ್ ಬಂದಿದ್ದೆ ಸರ್, ಅವರು ಮಾಡ್ಯಾರ. ಈ ಚಿತ್ರಕಲೆದಾಗ ಬೇರೆ ಬೇರೆ ಚಿತ್ರ ಎಲ್ಲ ಬಿಡಿಸ್ತಿರೋ ಅಥವಾ ಒಂದೇ ಚಿತ್ರ? ಚಿತ್ರಕಲೆ ಒಂದೇ ನಮೂನೆ ಅಂದ್ರೆ ಈ ಸೀಮಿತ ಇಲ್ಲ ಮೇಡಮ್, ಅದು ವಿವಿಧ ಪ್ರಕಾರದಲ್ಲಿ ಮಾಡಬಹುದು. ಈಗ ನಾಯಕರ ಪೇಂಟಿಂಗ್ ಆಯಿಲ್ ಪೇಂಟ್ಗಳಲ್ಲಿ ಅಂದ್ರೆ ಶಾಶ್ವತ ಇರಬೇಕು. ಒಟ್ಟ ಅದು ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡೋರಿಗೆ ಚಂದ, ಒಂದು ಗೌರವಾರ್ಥವಾಗಿ ಅವ್ರು. ಆಮೇಲೆ ಇನ್ನೊಂದು ಅಮೀನ್ ರೂಗಿ ಅವರೇ, ಇವತ್ತು ಏನಪ್ಪ ಚಿತ್ರಕಲೆ ಆಗ್ಲಿ ಅಥವಾ ಏನೇ ಆಗ್ಲಿ, ನೀವು ದೇಶಕ್ಕೆ ಅಥವಾ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂತ ಅನ್ಕೊಂತೀನಿ. ಯಾಕಂತ ಕೇಳ್ರಿ, ನೀವೊಬ್ಬ ಮುಸ್ಲಿಂ ಸಮುದಾಯದವರಾಗಿ
ಇದಕ್ಕೆ ನಾವು ಮಾತಾಡ್ಬಾರ್ದು, ಆದ್ರೂ ಕೂಡ ಮಾತಾಡ್ತೀವಿ. ಒಬ್ಬ ಮುಸ್ಲಿಂ ಸಮುದಾಯದವರಾಗಿ ಒಂದು ಮೂರ್ತಿನ ಅಂದ್ರೆ ಒಂದು ದೇವಿನ ಮೂರ್ತಿಯನ್ನ ಫೋಟೋ ತೆಗಿಬೇಕಾದ್ರೆ, ಚಿತ್ರಕಲೆಯನ್ನ ತೆಗಿಬೇಕಾದ್ರೆ, ಮತ್ತೆ ಒಂದು ಹನುಮಂತ ನಮ್ಮ ಹನುಮಾನ್ ದೇವರು ಅಂತ ಆ ದೇವರ ಚಿತ್ರಗಳನ್ನು ತೆಗಿಬೇಕಾದ್ರೆ ನೀವು ವಿವಿಧ ಚಿತ್ರಗಳನ್ನು ತೆಗೆದಿರಿ, ಇನ್ನಾಗಿ ನನಗೆ ತೋರಿಸಿದ್ರಿ ಎಲ್ಲಾನು. ಆದ್ರೆ ಹೆಂಗದ ಅಂತಂದ್ರೆ ಯಾವುದೇ ಒಂದು ದೇವಿ ಮೂರ್ತಿಗಳನ್ನ ತೆಗಿಬೇಕಾದ್ರೆ ಮನಸ್ಫೂರ್ತಿಯಾಗಿ ನಾವು ದೇವಿಯ ಭಕ್ತಿ ಒಳಗೆ ತೆಗೆದ್ರೆ ಮಾತ್ರ ಸಕ್ಸಸ್ ಆಗ್ತದೆ. ಹಾಗೇನೆ ಮಾಡ್ಬೇಕು ಸರ್, ಹಾಗ ಮಾಡಿದ್ರೆ ಮಾತ್ರ ಸಾಧ್ಯ. ಈಗ ಯಾವುದೇ ನಾವು ಒಂದು ಚಿತ್ರ ಬರೀಬೇಕಂದ್ರ ಕಲಾವಿದರಿಗೆ ಏನು ಸಂಬಂಧ ಇಲ್ಲ ಸರ್, ಜಾತಿಗೆ ಏನು ಸಂಬಂಧ ಇಲ್ಲ, ಇದಕ್ಕೆ ಯಾವ ಸೀಮೆನೂ ಇಲ್ಲ, ಭಾಷೆ ಸಂಬಂಧ ಇಲ್ಲ. ನಾವು ಯಾವುದೇ ಚಿತ್ರ ಬಿಡಿಸ್ಬೇಕಂದ್ರೆ ನಮ್ಗೆ ಮನಸ್ಸಿನಾಗ ತುಂಬಿಕೊಂಡು ನಾನು ಖುಷಿಯಾಗಿ, ಈಗ ಮೊನ್ನೆ ತಾವು ನೋಡಿದ್ರಿ ಸರ್, ಇಲ್ಲೇ ಲೋಕಲ್ ಮಾಡಿದ್ರು ಮೇಡಮ್, ಗಾಂಧಿನಗರ ರಸ್ತೆಗೆ, ಅದು ಮೇನ್ ರಸ್ತೆಗೆ ಒಂದು ದೇವಸ್ಥಾನ ಅದ, ಅದು ಜಗದಂಬ ದೇವಿದು ಮೂರ್ತಿ ತೆಗೆದಾಗ ಇಡೀ ಊರ್ ಕೂರೇ ಪಾಸ್ ಮಾಡ್ತವ್ರು. ಈಗ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನೀವು ತೆಗೀರಿ ಅಂತ ಹೇಳಿ ಅವ್ರ ಆ ದಿವಸ ನನಗೆ ಸನ್ಮಾನ ಮಾಡಿ ಹೆಚ್ಚಿಗೂ ರೊಕ್ಕ ಕೊಟ್ಟರು, ದುಡ್ಡು ಕೊಟ್ಟರು. ಅಂದ್ರ ನಾ ಅಷ್ಟು ಚಂದಾಗಿ ತೆಗ್ದಿನಿ ಅಂತೇಳಿ ಅವರಿಗೆ ಪಾಸ್ ಐತೆ ಎಲ್ಲರಿಗೆ. ಈ ಕಂಪ್ಯೂಟರ್ ಕಾಲದಾಗ್ರಿ ಸರ್, ಈ ಕೈಲ ಚಿತ್ರಕಲಾ ಬಿಡಿಸ್ತಾ ಎಷ್ಟು, ಯಾಕಂದ್ರ ಎಷ್ಟೋ ಜನಗಳಂತೂ ಯಾರು ಈಗ ಭಾಗವಹಿಸಿ ಮಾಡುದಿಲ್ರಿ ಯಾರು, ಯಾಕಂದ್ರೆ ಕಡಿಮೆ ಎಲ್ಲಿ ಹೋದ್ರು ಕಂಪ್ಯೂಟರ್, ಎಲ್ಲಿ ಬಂದ್ರು ಕಂಪ್ಯೂಟರ್ ಮಾಡ್ತಾರ. ಮತ್ತ ನೀವು ಗ್ರೇಟ್ ರೀ ಸರ್, ಯಾಕಂದ್ರ ಎಲ್ಲಾ ನೀವು ಚಿತ್ರಕಲಾ ಬಿಡಿಸೋದಾಗ್ಲಿ, ಇನ್ನೊಂದೇನೋ ಬೇರೆ ಕಲಾ ಕೇಳಿದೇನೋ ಸಿಂಗಿಂಗ್ ಮಾಡ್ತೀರಂತ, ಅದು ಬೇರೆ ಹಂಗೆ ಕೇಳಿದೇವಿ. ಅದ್ರಗೋಸ್ಕರ ನಿಮ್ಮಂತವ್ರು ಸಿಗುದೇ ಅಪರೂಪ ಸರ್. ಏನೋ ನಿಮ್ಮಂತರ ಎಲ್ಲಾರ್ದು ಆಶೀರ್ವಾದ, ಎಲ್ಲ ಜನರದ ಮೇಲೆ ಒಂದು ಪ್ರೀತಿ ಸರ್. ಇದಕ್ಕ ನೀವು ಎಲ್ಲಾ ಮಾಡಕ್ ನಿಮ್ಗೆ ಹಿಂದೆ ಯಾರೇ ಪ್ರೋತ್ಸಾಹ ಬೆನ್ನೆಲುವಾಗಿ ಯಾರೇ ನಿಂತಿದಾರ ಸರ್ ಮನೆಯಲ್ಲಿ? ನಿಮ್ಮಂತವ್ರು ಎಲ್ಲಾರು ನಮ್ಗೆ ಸಪೋರ್ಟ್, ಎಲ್ಲ ಸಾರ್ವಜನಿಕ ಸಪೋರ್ಟ್, ಪಾಲಕರ ಸಪೋರ್ಟ್, ಒಂದು ಎಲ್ಲಾರ್ದು ನಮ್ದೊಂದು ಸಪೋರ್ಟ್ ಇದೆ. ನಿಮ್ ಬೆನ್ನೆಲುವಾಗಿ ನಿಂತಾರ ಸರ್. ಇನ್ನೊಂದು ಲಾಸ್ಟ್ ಕೊನೆ ಟೈಮ್ದಾಗ ನಾವು ಒಂದು ಸಂದರ್ಶನ ಮಾಡಿದಾಗ ನೀವು ಹೇಳಿದ್ರಿ, ಕೊರೋನಾ ಟೈಮ್ದಾಗ ಯಾರ್ಯಾರು ಏನೋ ತೊಂದರೆಗಳಾದ್ರ ನನ್ನ ಕೈಲಿ ಆದಷ್ಟು ಸಾಧ್ಯ ಆದಷ್ಟು ನಾನು ಹೆಲ್ಪ್ ಮಾಡಿದೀನಿ ಅಂತ ಹೇಳಿದ್ರಿ. ಅದೇ ರೀತಿ ನಾವು ಕೂಡ ಕೇಳಿದ್ವಿ, ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ಚಿತ್ರಕಲೆ ತೆಗಿತೀರಿ, ತೆಗೆದಿದ್ದು ಸಂಭಾವನೆ ಬಂದಿದ್ರಾಗ ಬಡವರಿಗೆ ಕೊಟ್ಟಿರಿ. ನಿಮಗೂ ಗೊತ್ತಿರಿ, ನೀವು ಸ್ಥಳೀಯರಿದ್ದೀವಿ, ನಾವು ಇಲ್ಲೇ, ನೀವು ಎಲ್ಲ ಇಲ್ಲೇ ಇರ್ತೀವಿ, ನಿಮ್ಗಂತೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಮೇಡಮ್, ತಾವು ಇಲ್ಲಿವ್ರೆ. ಅದಕ್ಕೆ ನಾನೇನು ಹೇಳಬಾರ್ದು ಮೇಡಮ್, ಏನು ನಾವೇನಂತ ಸ್ಥಿತಿವಂತರಲ್ಲ, ನಮ್ಗೇನು ದೇವರಷ್ಟ ಅನುಕೂಲ ಕೊಟ್ಟಿಲ್ಲ. ಏನೋ ಸ್ವಲ್ಪ ನಮ್ಗೆ ಕೆಲಸ ಸಿಕ್ಕಾಗ ನನ್ಗೆ ಏನಾಗ್ತದೆ ಸರ್, ಯಾರೇ ಅತ್ಯಂತ ಬಡವರು, ನಿರ್ಗತಿಕರು, ಅಶಕ್ತರು, ಕುಂಟ್ರು ಏನು ಬಂದಾಗ, ಕಣ್ಣು ಮುಂದೆ ಬಂದಾಗ ನನಗೆ ಸಮಾಧಾನ ಆಗಲ್ಲ. ನನ್ನ ಬಳಿ 100 ರೂಪಾಯಿದಾಗ ಅವ್ರಿಗೆ 50 ರೂಪಾಯಿ ಕೊಡೋದು ಮನಸ್ಸು ನಂದು. ಈಗ ಕೊಟ್ಟಿವಿ ಅಂತ ಹೇಳಿ ಹೇಳಬಾರ್ದು, ಕೊಟ್ಟಿವಿ ಹೇಳಬಾರ್ದು ಅಷ್ಟೇ ಸರ್. ಇಂಥ ಕಾಲದಲ್ಲಿ ಇಂಥ ಒಳ್ಳೆಯವರು ಇರ್ತಾರೆ ಸರ್, ಇದೇ ನೀವೇ ಉದಾಹರಣೆ ನೋಡಿ ಸರ್. ಹಾಗೇನಿಲ್ಲ ಮೇಡಮ್, ಏನೋ ದೇವ್ರ ಕರುತ್ತೆ. ಮತ್ತೆ ಪಕ್ಷಿ ಪ್ರಾಣಿಗಳಿಗೆ ಸಹ ನೋಡಿ ಸಂಕಟ ಪಡ್ತೀನಿ. ಈಗ ಮೊನ್ನೆ ಏನಾಗಿತ್ತು ಸರ್, ಅಲ್ಲಿ ದಾರಿಯಾಗ ಬರುವಾಗ ನಾಯಿಗೆ ಒಂದು ಸಾಯಿ ಹೊಡೆದಾರ, ಅವು ಸಣ್ಣ ಮರಿ ಇದಾವೆ ಮೇಡಮ್, ಅವು ಒದ್ದಾಡ್ತಾ ಇದ್ದಾವೆ. ಅದಕ್ಕೆ ವಾಪಸ್ ಹೋಗಿ ಹಾಲು ತಗೊಂಡ್ಬಂದು, ಅದಕ್ಕೆ ಬಹಳ ದಿವಸದಿಂದ ಅವ್ರಿಗೆ ಹಾಲು ಹಾಕಿದೆ ಆ ಮಕ್ಕಳಿಗೆ, ದೊಡ್ಡವಾಗಿ ತಾನೇ ತೆಗಾಡ್ತದೆ. ಈಗ ನಿಮ್ದು ಇಷ್ಟು ವಯಸ್ಸಿನಾಗ ನಿಮ್ಮ ಹಿಂದೆ ಇನ್ನ ನಿಮ್ಮ ಮಕ್ಕಳು ಇದಾರೆ, ಅವ್ರಿಗೆ ಕಲೆ ಕಲಿಸಿದ್ರಿ, ಅವರು ಮಾಡ್ತಾರೆ. ಆದ್ರೆ ನಿಮ್ ತರ ಅವ್ರು ಬೆಳೆದಾಗ ಇನ್ನ ಸಮಯ ಬೇಕು. ನಾವೇ ಇಟ್ಟು ಬೆಳಿಬೇಕಂದ್ರ ನಾವು ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದಿವಿ ಅಂತ ಹೇಳಿ ಈಗ ಇದು ಚಿತ್ರಕಲಾ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನೀವು? ಹೌದು ಮೇಡಮ್, ನಾವು ಸುಮಾರು 15 ವರ್ಷದಿಂದ ನಾನು ಶುರು ಮಾಡಿದ್ದೀನಿ. ಅವಾಗಿನ ಸರಿಯಾಗಿ ತೆಗಿತಿಲ್ಲ, ಆದ್ರೆ ಚಲೋ ಇತ್ತು, ಆಸಕ್ತಿ ಇತ್ತು ಸರ್. ಇವಾಗೆಲ್ಲ ನೋಡ್ತೀವಿ ಸರ್, ಭಾರಿ ಡಿಸೈನ್ ಮತ್ತ ಅಥವಾ ಅಂಬೇಡ್ಕರ್ ತೆಗ್ದಿರಿ, ಗಾಂಧೀಜಿ ತೆಗ್ದಿರಿ, ಅಥವಾ ದೇವಿ ತೆಗ್ದಿರಿ, ಮೂರ್ತಿಗಳು ಎಲ್ಲಾ ತರ ತೆಗ್ದಿರಿ, ನೋಡ್ದೆವು, ನಮಗೂ ಇಷ್ಟ ಆಯ್ತು, ಅದಕ್ಕೆ ಕೇಳಿದೆ ಎಷ್ಟು ವರ್ಷದಿಂದ ಸರ್ವಿಸ್ ಕಲೆ ನೀವು ಮೆಚ್ತೀರಿ, ಮತ್ತೆ ನಿಮ್ಮ ಮುಖಾಂತರ ನೀವು ಎಲ್ಲರಿಗೂ ತಿಳಿಸ್ತೀರಿ. ನಮಗೆ ಇವತ್ತಿನ ದಿವಸ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಇನ್ನೊಂದು ನೋಡ್ರಿ ಸರ್, ಅಲ್ಲಿ ಸ್ಕೂಲಲ್ಲಿ ಟ್ರೈನ್ ತೆಗ್ದಿರಲ್ಲ ಸರ್, ಅದು ಏನ್ ರಿಯಲಿ ಈ ಸದ್ಯ ಟ್ರೈನ್ ಬರ್ತದೆ ನಂಗೆ ಅನಿಸ್ಬಿಟ್ಟಿತ್ತು ಸರ್, ಅದೇ ತರ ತೆಗ್ದ್ಬಿಟ್ರಿ. ಥ್ಯಾಂಕ್ ಯು. ಮತ್ತೆ ಇದೇ ಸರ್ ಅವರು ತಮ್ಮ ವಾಹಿನಿಯಿಂದ ತೋರಿಸಿದ್ರು, ಅದು ತುಂಬಾ ಜನರಿಗೆ ಗೊತ್ತಾಯ್ತು. ಅದು ನೋಡಿ ಬಿಟ್ಟು ಮತ್ತೆ ನಾವು ಬೇರೆ ಕಡೆನೂ ಕೆಲಸ ಬಂದು, ನಾವು ಬೇರೆ ಕಡೆನೂ ಆ ತರ ಟ್ರೈನ್ ತೆಗ್ದಿವಿ. ಇಲ್ಲೇ ಬಿಜಾಪುರಲ್ಲೇ ತೆಗೆದಿದ್ದೆ ಮೇಡಮ್, 3 ನಂಬರ್ ಸರ್, ಒಂದು ಬಸ್ ತೆಗೆದಿದ್ದೆ. ದೊಡ್ಡ ಮಟ್ಟದ್ರಿ ಮೇಡಮ್, ಅದು ಇಷ್ಟೇ ಸಣ್ಣದಾಗಿಲ್ವ, ಟ್ರೈನ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡ ಪೇಂಟಿಂಗ್ ತೆಗೆದಿದ್ದೆ. ಮತ್ತೆ ಅದು ಪೇಪರ್ನಾಗ ಬಂದಿತ್ತು, ಕನ್ನಡಪುರ ಪೇಪರ್ದಲ್ಲಿ ಬಂದಿತ್ತು, ಅದು ಅವಾರ್ಡ್ ಬಂತು ಸರ್, ದೊಡ್ಡ ಪೇಂಟಿಂಗ್ ಬಿಜಾಪುರದ ಅಂತ ಹೇಳಿ. ಮತ್ತೆ ನಿಮಗೆಲ್ಲರ ಅವಕಾಶಗಳು ದೊಡ್ಡ ಸಿಕ್ಕುವಂದ್ರೆ ಮಾಡಕ್ ಇಷ್ಟಪಡ್ತೀರಿ? ಮಾಡ್ಬೇಕು. ವೀಕ್ಷಕರೇ, ಅಮೀನ್ ಸರ್ ಚಿತ್ರ ಎಲ್ಲ ತೆಗೆದಿದ್ದಾರಲ್ಲ, ನಾವು ಒಂದು ಕ್ಲಿಪ್ ನೋಡ್ಕೊಂಡು ಬರೋಣ ಬನ್ನಿ.
ಕಿತ್ತೂರನೇ ಚೆನ್ನಮ್ಮ ಚಿತ್ರ ಬಿಡಿಸಿರಿ, ಅತಿ ಚೆನ್ನಾಗಿ ಮೂಡಿ ಬಂದಿದ್ರಿ. ಸಂಗೊಳ್ಳಿ ರಾಯಣ್ಣ ಆಗಲಿ ಚಿತ್ರ ಮಸ್ತ್ ಆಗೈತ್ರಿ. ಎಂತ ಕಳ್ಸಿಸ್ತಾರ ಅನ್ನಿಗೆ ನೇರ, ನಿರ್ಭೀತ, ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್.